ಆತ್ಮೀಯ ಕೇಳುಗರೆ ನಮಸ್ಕಾರ. ನಾನು ವೆಂಕಟೇಶ ಸಂಪ. ಇಂದು ನಿಮ್ಮ ಮುಂದೆ ಮರೀಚಿಕೆ ಎಂಬ ಕಥೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಒಂದು ಪರೀಕ್ಷೆಯ ಫಲಿತಾಂಶ. ಕಾಲೇಜು ವಿದ್ಯಾರ್ಥಿಗಳೆಲ್ಲರೂ ಕ್ಯಾಂಪಸ್ನೊಳಗೆ ಲಘು ಕಂಪನದಲ್ಲಿ ಕುಳಿತಿದ್ದಾರೆ. ಎಲ್ಲರಲ್ಲೂ ಭಯ, ಆತಂಕ, ಕೌತುಕತೆ. ಕ್ಯಾಂಪಸ್ನ ಹಸಿರು ಮರಗಳು ತಂಗಾಳಿ ಬೀಸುತ್ತಿದೆ. ಪರೀಕ್ಷೆಯ ರಿಸಲ್ಟನ್ನು ಇನ್ನು ಕೆಲವೇ ನಿಮಿಷದಲ್ಲಿ ಕಾಲೇಜಿನ ಕಾರುಕೋನ ತಂದು ನೋಟಿಸ್ ಬೋರ್ಡ್ನಲ್ಲಿ ಅಂಟಿಸಲಿದ್ದಾನೆ. ತನ್ನ ಬಡತನದ ಪ್ರತೀಕದಂತೆ ಹರಿದ ಚಪ್ಪಲಿ, ಹೊಲಿಗೆ ಬಿಟ್ಟ ಪ್ಯಾಂಟ್, ಬಣ್ಣ ಮಾಸಿದ ಶರ್ಟ್, ಎಣ್ಣೆ ಕಾಣದ ತಲೆಗೂದಲನ್ನು ಬಾಚಿಕೊಂಡು ನೋಟಿಸ್ ಬೋರ್ಡಿನ ಮಾರು ದೂರದಲ್ಲಿ ರಿಸಲ್ಟ್ಗಾಗಿ ಒಬ್ಬ ವ್ಯಕ್ತಿ ಕಾಯುತ್ತಿದ್ದಾನೆ. ಅವನ ಮುಖದಲ್ಲಿ ಭಯವಿಲ್ಲ, ಆತಂಕವೂ ಇಲ್ಲ. ಕಣ್ಣಿಗೆ ಕಾಣದ ನೋವಿದೆ. ಪದವಿ ಮುಗಿದೇ ಮುಗಿಯುತ್ತದೆ ಎಂದು ಅವನಿಗೆ ಗೊತ್ತು. ಆದರೆ ಭವಿಷ್ಯದ ಭಯವಿದೆ. ದುಡ್ಡಿಲ್ಲ, ಸ್ಟೈಲಾಗಿ ಡ್ರೆಸ್ ಮಾಡಲು ಸಾಧ್ಯವಿಲ್ಲ, ಎಲ್ಲರೆದುರು ಎದ್ದು ಕಾಣಲು ಸಾಧ್ಯವಿಲ್ಲ. ಈತ ಕುಳಿತ ಒಂದು ಮಾರದೂರಿನಲ್ಲಿ ತನ್ನ ಹೊಸ ಕಾರಿನಿಂದ ಜೀನ್ಸ್ ಪ್ಯಾಂಟ್ ಹಾಕಿ ಟೀ ಶರ್ಟು ಹಾಕಿಕೊಂಡು ಶ್ರೀಮಂತಿಕೆಯ ದರ್ಪದಿಂದ ಬಂದ ಇನ್ನೊಬ್ಬನ ಕಾರಿನ ಬಳಿ ಇಡೀ ತರಗತಿಯ ಹುಡುಗರು ಮುತ್ತಿಕೊಂಡಿದ್ದಾರೆ. ಅವನನ್ನು ಓಲೈಸುತ್ತಿದ್ದಾರೆ, ಕಾರಣವೇ ಇಲ್ಲದೆ ಓಲೈಸುತ್ತಿದ್ದಾರೆ. ಇವೆಲ್ಲವನ್ನೂ ತನ್ನ ದಿಟ್ಟ ಅಸಹಾಯಕ ಕಣ್ಣಿನಿಂದ ನೋಡುತ್ತಿದ್ದ ಆ ಬಡ ವಿದ್ಯಾರ್ಥಿಯೂ ಇವನ ತರಗತಿಯವನೇ. ರಿಸಲ್ಟ್ ಬಂದೇ ಬಿಟ್ಟಿದೆ. ಹರಿದ ಚಪ್ಪಲಿ ಹಾಕಿದ ಬಡವನೇ ಆ ವರ್ಷ ಇಡೀ ಕಾಲೇಜಿಗೆ ಫಸ್ಟ್ ರ್ಯಾಂಕ್. ಕಾರಿನೊಂದಿಗೆ ಬಂದ ವ್ಯಕ್ತಿಯ ರಿಸಲ್ಟ್ ಫೇಲ್ ಆಗಿದೆ. ಆದರೂ ಆತ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಒಂದಿಷ್ಟು ಪಡ್ಡೆ ಹುಡುಗರೊಂದಿಗೆ ಕಾರಿನಲ್ಲಿ ಕುಳಿತು ಬಾಯಿಗೆ ಸಿಗರೇಟು ಏರಿಸಿಕೊಂಡು ಅಲ್ಲಿಂದ ಹೊರಟೇ ಹೋದ. ಹಸಿದ ಹೊಟ್ಟೆಯ ಬಡವನ ಕೈಯಲ್ಲೀಗ ಕಾಲೇಜಿಗೆ ರ್ಯಾಂಕ್ ಬಂದ ಮಾರ್ಕ್ಸ್ ಇದೆ. ಆತ ಅದನ್ನೇ ದಿಟ್ಟಿಸಿ ನೋಡುತ್ತಿದ್ದಾನೆ. ಆತನ ಕಣ್ಣಲ್ಲಿ ನಿಧಾನವಾಗಿ ನೀರು ಬರುತ್ತಿದೆ. ಅದು ಇಡೀ ಕಾಲೇಜಿಗೆ ರ್ಯಾಂಕ್ ಬಂದಿದ್ದಕ್ಕೆ ಆನಂದ ಬಾಷ್ಪವೋ ಅಥವಾ ತನ್ನ ನೈಜ ಸ್ಥಿತಿಯನ್ನು ನೆನೆದು ಬೇಸರವೋ ಅಥವಾ ನೈಜ ಚಿನ್ನವಾದರೂ ಕೊಚ್ಚೆಯಲ್ಲಿ ಮುಚ್ಚಿ ಹೋದ ಪರಿಣಾಮವೋ ಅಥವಾ ಇದೆಲ್ಲದರ ಸಮ್ಮಿಶ್ರಣವೋ? ಕತೆ ಮುಗಿದಿಲ್ಲ, ಈಗ ಪ್ರಾರಂಭವಾಗಿದೆ.